कांग्रेस की सरकार, साथियों ऐसी सरकार, वोट बैंक की भूखी सरकार आपकी रक्षा नहीं कर सकती है। ಬಿಜೆಪಿ ಅಬ್ ಕಿ ಬಾರ್ 400 से ಪಾರ್ ಅಂತ ಮುನ್ನುಗ್ತಾ ಇದ್ರೆ 400ಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಈ ಬಾರಿ ಗೆಲ್ತೀವಿ ಅಂತ ಇತ್ತ ಕಡೆ ಕಾಂಗ್ರೆಸ್ ಕೂಡ ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಭರವಸೆ ಘೋಷಣೆಗಳನ್ನು ಮಾಡ್ತಾನೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕರ್ನಾಟಕ ರಾಜ್ಯದ ಮತ್ತೊಂದು ಭರವಸೆಯನ್ನು ಇಡೀ ದೇಶಕ್ಕೆ ನಾವು ವಿಸ್ತರಿಸ್ತೀವಿ ಅಂತ ತಮ್ಮ ಪ್ರಣಾಳಿಕೆಯ ಮೂಲಕ ಮತ್ತೊಂದು ಘೋಷಣೆಯನ್ನು ಮಾಡಿದ್ದಾರೆ. ಅದೇನು ಅಂದ್ರೆ ಅನ್ನಭಾಗ್ಯದ 10 ಕೆಜಿ ಅಕ್ಕಿಯನ್ನು ದೇಶಾದ್ಯಂತ ಪ್ರತಿಯೊಂದು ಬಡ ಕುಟುಂಬಕ್ಕೆ ಕೂಡ ನೀಡ್ತೀವಿ ಅನ್ನುವಂಥ ಘೋಷಣೆ. ಹಾಗಾಗಿ ಕರ್ನಾಟಕದಲ್ಲಿ 10 ಕೆಜಿ ಅಕ್ಕಿ ಅಂದರೆ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದ್ರೆ ಇನ್ನು 5 ಕೆಜಿಯ ಹಣ ಜನರ ಅಕೌಂಟ್ಗೆ ತಲುಪ್ತಾ ಇದೆ. ಅದೇ ರೀತಿಯಲ್ಲಿ ದೇಶಾದ್ಯಂತ 10 ಕೆಜಿ ಅಕ್ಕಿಯನ್ನು ನಾವು ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನೀಡ್ತೀವಿ ಅಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಅಂದರೆ ಅಕ್ಕಿಯನ್ನ ಇಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿತ್ತು. ಅಂದರೆ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಕ್ಕಿಯನ್ನು ಕೇಂದ್ರದಲ್ಲಿ ಕೇಳಿದ ನಂತರ ಅಕ್ಕಿ ಇಲ್ಲ ಕೊಡೋದಿಕ್ಕಾಗೋದಿಲ್ಲ, ಆಹಾರ ಭದ್ರತೆ ಅಡಿಯಲ್ಲಿ ದೇಶಕ್ಕೆ ಹಾಗೆ ಎಮರ್ಜೆನ್ಸಿ ಬೇಕಾದಾಗ ಇಟ್ಕೋಬೇಕಾಗತ್ತೆ ಅಕ್ಕಿಯನ್ನು, ನಾವು ಇದನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಹೋದರೆ ನಾವು ಆಹಾರ ಭದ್ರತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿತ್ತು. ಇದಕ್ಕೊಂದಷ್ಟು ವಿವಾದಗಳಾಗಿತ್ತು. ಈಗ ಕೂಡ ಅದನ್ನು ಕಾಂಗ್ರೆಸ್ ಹೇಳ್ತಾನೆ ಇದೆ, ನಮ್ಗೆ 5 ಕೆಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡೋದಕ್ಕೆ ಮೋಸ ಮಾಡ್ತು, ರಾಜ್ಯದ ಜನರಿಗೆ ಅಕ್ಕಿ ಕೊಡದೇನೆ ಮೋಸ ಮಾಡಿದ್ದು ಕೇಂದ್ರ ಸರ್ಕಾರ, ನಾವು ಕೊಡೋದಕ್ಕೆ ರೆಡಿ ಇದ್ವಿ ಆದರೆ ಅದ್ರ ಬದಲು ಹಣ ಹಾಕ್ತಾ ಇದ್ದೀವಿ ಅಂತೇಳಿ. ಆದರೆ ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ ಅಂತ ಹೇಳ್ಬೋದು, ಅವರು 10 ಕೆಜಿ ಅಕ್ಕಿನ ದೇಶದ ಪ್ರತಿ ಬಡ ಕುಟುಂಬಕ್ಕೂ ಬಡ ವ್ಯಕ್ತಿಗೂ ಕೂಡ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇದು ಒಂದರ್ಥದಲ್ಲಿ ಅನ್ನಭಾಗ್ಯ ತುಂಬ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದಂಥ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ಘೋಷಣೆ ಅಂತ ಹೇಳ್ಬೋದು. ಆದರೆ ಅದು ದೇಶದ ಮಟ್ಟಿಗೆ ಅಷ್ಟನ್ನು ಈಡೇರಿಸೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ 270 ಸ್ಥಾನಗಳನ್ನು ಗೆಲ್ಲೋದು ಹೇಗೆ ಸಾಧ್ಯ ಅಂತ ಅನ್ನಿಸ್ತಾ ಇಲ್ವೋ ಸದ್ಯಕ್ಕೆ, ಅದೇ ರೀತಿಯಲ್ಲಿ 10 ಕೆಜಿ ಅಕ್ಕಿನ ದೇಶದ ಪ್ರತಿಯೊಬ್ಬ ಬಡವರಿಗೂ ಕೂಡ ಕೊಡೋದು ಅಥವಾ ಪ್ರತಿ ಮಹಿಳೆಗೂ ದೇಶದಲ್ಲಿರುವಂಥ ಒಂದು 60 ಕೋಟಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿಯನ್ನು ಕೊಡೋದು ಇದು ಕೂಡ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಆದರೆ ಘೋಷಣೆಗಳಂತೂ ನಡೀತಾನೆ ಇವೆ ಸದ್ಯಕ್ಕೆ.